ನೀವೇನಾದರೂ ಹೊಲದಲ್ಲಿ ಕೆಲಸ ಮಾಡುವಾಗ ಅಪಘಾತ ಸಂಭವಿಸಿ ಮರಣ ಹೊಂದಬಹುದು ಅಥವಾ ಶಾಶ್ವತ ಅಂಗವಿಕಲರಾಗಬಹುದು. ನಿಮಗೋಸ್ಕರ ಸರ್ಕಾರದಿಂದ ಸಿಗ್ತಾ ಇದೆ ಆರ್ಥಿಕ ನೆರವು. ರೈತ ಬಾಂಧವರು ನಮಸ್ಕಾರ. ನಾನು ಇವತ್ತು ಹೇಳಕ್ಕೆ ಬಂದಿರೋ ವಿಷಯ ಏನಂತಂದರೆ ರೈತ ಸಂಜೀವಿನಿ ಯೋಜನೆ ಬಗ್ಗೆ. ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಇದ್ರ ಬಗ್ಗೆ. ಸೊ ಕೆಲವು ಜನರಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ನಾನು ಇದರಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಡಾಕ್ಯುಮೆಂಟ್ಸ್ ಆಗಬೇಕು, ಎಲ್ಲ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ಎಲ್ಲ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ. ರೈತ ಬಾಂಧವರೇ, ಮೊದಲನೇದಾಗಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಈಗ ರೈತ ಸಂಜೀವಿನಿ ಯೋಜನೆ ಅಂತಂದ್ರೆ ಏನು? ಯಾವುದೇ ರೈತ ತನ್ನ ಕೃಷಿ ಚಟುವಟಿಕೆಯಲ್ಲಿ ತೊಡ್ಕೊಂಡಾಗ ಅಕಸ್ಮಾತಾಗಿ ಏನಾದರೂ ಅಪಘಾತ ಸಂಭವಿಸಿದರೆ, ಹೇಗೆ ಅಂತಂದರೆ ಹಾವು ಕಚ್ಬೋದು, ಅಲ್ಲಿ ಮರಣ ಹೊಂದ್ಬೋದು. ಜೊತೆಗೆ ವಿದ್ಯುತ್ ಶಾಕ್ ಹೊಡಿಬೋದು, ಅಂದರೆ ಕರೆಂಟ್ ಶಾಕ್ ಹೊಡೆದ ಮೇಲೆ ಅದು ಕೂಡ ಒಂದು ಮರಣ ಹೊಂದ್ಬೋದು. ಇಲ್ಲ ಯಂತ್ರೋಪಕರಣಗಳನ್ನು ಬಳಸುವಾಗ ಅಲ್ಲಿ ಕೂಡ ಮರಣ ಹೊಂದ್ಬೋದು. ಇಲ್ಲ ಬಾವಿಗೆ ಅಕಸ್ಮಾತಾಗಿ ಹಾರಿದಾಗ ಅಲ್ಲಿ ಕೂಡ ಮರಣ ಸಂಭವಿಸುವ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಯಾವುದೇ ಥರದ ಮರಣ ಹೊಂದಿರ್ಬೋದು ಅಥವಾ ಶಾಶ್ವತವಾಗಿ ಅಂಗವಿಕಲರಾಗ್ಬೋದು, ಕೈ ಅಥವಾ ಕಾಲು ಏನಾದರೂ ಹೋಗ್ಬೋದು, ಕಟ್ಟಾಗ್ಬೋದು. ಸೊ ಇಂಥ ಸಮಯದಲ್ಲಿ ಸರ್ಕಾರ ಆರ್ಥಿಕ ನೆರವು ನೀಡುತ್ತೆ. ಇದೆಲ್ಲರಿಗೂ ಗೊತ್ತಿರಲೇಬೇಕಾಗುತ್ತೆ. ಇದಕ್ಕೆ ಡಾಕ್ಯುಮೆಂಟ್ಸ್ ಆಗಬೇಕು. ಡಾಕ್ಯುಮೆಂಟ್ಸ್ ಆಗಬೇಕಂತಂದರೆ ಮೊದಲನೇದಾಗಿ ಆಧಾರ್ ಕಾರ್ಡು ಮತ್ತು ಹೊಲದ ಉತ್ತರ ಪಹಣಿ ಅಥವಾ RTC ಅಂತಾರಲ್ಲ, ಇದು ಬೇಕಾಗುತ್ತೆ. ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಬೇಕು. ರೈತರದೊಂದು ಫೋಟೋ ಬೇಕಾಗುತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋ. ಆಮೇಲೆ ಮರಣ ಹೊಂದಿದರೆ ಮರಣ ಪ್ರಮಾಣ ಪತ್ರ ಅಂತ ಇರುತ್ತೆ, ಅದು ಬೇಕಾಗುತ್ತೆ ಪ್ರೂಫ್ಗೋಸ್ಕರ. ಇದಕ್ಕೆಲ್ಲ ಅಪ್ಲೈ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಅದಕ್ಕೆ ನೀವು ಏನು ಮಾಡ್ತೀರಿ, ನಿಮ್ಮ ಹತ್ತಿರದ RSK ಅಥವಾ AD ಆಫೀಸು ಇಲ್ಲಾಂದರೆ APMCಗೆ ಹೋಗಿ ಒಂದು ಅರ್ಜಿ ಕೊಡ್ತಾರೆ. ಅರ್ಜಿ ತೊಗೊಂಬಂದು ಅದನ್ನ ಫಿಲ್ ಮಾಡಿ ಈ ಡಾಕ್ಯುಮೆಂಟ್ಸ್ ಎಲ್ಲ ಹೇಳಿದಲ್ಲ, ಆ ಡಾಕ್ಯುಮೆಂಟ್ಸ್ ಎಲ್ಲ ಅಟ್ಯಾಚ್ ಮಾಡೋರಿಗೆ ಕೊಡಿ. ಅವರೆಲ್ಲ ಅಪ್ಲೈ ಮಾಡ್ತಾರೆ. ಅಪ್ಲೈ ಮಾಡಿದ್ಮೇಲೆ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಾದ್ಮೇಲೆ ನಿಮ್ಮ ಬ್ಯಾಂಕಿಗೆ ಅಕೌಂಟಿಗೆ ಬಂದು ಅಮೌಂಟ್ ಬೀಳುತ್ತೆ. ರೈತ ಬಂದರೆ ಇದು ಇನ್ಫಾರ್ಮೇಷನ್ ಭಾಳ ಜನರಿಗೆ ಗೊತ್ತಿಲ್ಲ. ಸೊ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ, ಯಾಕಂದರೆ ಇದ್ರ ಬಗ್ಗೆ ಅವೇರ್ನೆಸ್ ಇರಲಿ. ಈ ಸ್ಕೀಮ್ ರೈತರಿಗೋಸ್ಕರ ಇದೆ. ಸೂಚನೆ ಏನು ಅಂತಂದರೆ, ನೀವು ಅಪಘಾತ ಸಂಭವಿಸಿದ 100 ದಿನಗಳಲ್ಲಿ ನೀವು ಅರ್ಜಿ ಹಾಕಬೇಕಾಗುತ್ತೆ. ಇದು ಭಾಳ ಮುಖ್ಯ, ನೆನಪಲ್ಲಿರಲಿ. ಇಷ್ಟಾದ್ರೆ ಲೈಕ್ ಮಾಡಿ, ಅಕೌಂಟ್ನ ಫಾಲೋ ಮಾಡ್ಕೊರಿ. ಇದೇ ರೀತಿ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತೀನಿ. ನಮಸ್ಕಾರ.